Good morning everyone. I am Navis. I am studying in Health and Safety Environmental Management in Karavali Institute of Fire and Safety in Udupi and authorized by Training Center in BSS and World Skill Council Government HSC officer with goal of to build my career. Today's topic is my PP. ಇದರಲ್ಲಿ ಮೊದಲು ನಾವು ಹೆಲ್ಮೆಟ್ ಅನ್ನು ಕೊಟ್ಟಿದ್ದೀವಿ. ಹೆಲ್ಮೆಟಲ್ಲಿ ನಾವು ಫಸ್ಟ್ಗೆ ನೋಡಬೇಕಾಗಿರುವಂಥದ್ದು ಎಲ್ಲ ಸರಿ ಉಂಟಾ ಇಲ್ಲೋ ಅಂತ. ಆದಮೇಲೆ ಇದು ನಮಗೆ ಪ್ರೊಟೆಕ್ಷನ್ ಹೇಗೆ ಮಾಡ್ತದೆ ಅಂತ ಇದು ನಾವು ಫಸ್ಟ್ ಆಫ್ ಆಲ್ ನಾವು ಇದನ್ನು ನೋಡಬೇಕು ಹೇಗೆ ಕರೆಕ್ಟ್ ಉಂಟಾ ಇಲ್ಲ ಅಂತ. ಆದಮೇಲೆ ಇದು ನಾವು ಹಾಕಿದ ಮೇಲೆ ನಮಗೆ ಅಡ್ಜಸ್ಟೇಬಲ್ ಇರ್ತದೆ. ಇದರಲ್ಲಿ ಒಂದು ಎರಡು ಹೋಗೋದು ಗ್ಯಾಪ್ ಇರ್ತದೆ ತಲೆಗೆ. ಇದು ನಮಗೆ ಪ್ರೊಟೆಕ್ಷನ್ ಏನಾದರೂ ಮೇಲಿಂದ ಫಾಲಿಂಗ್ ಆಬ್ಜೆಕ್ಟ್ ಏನಾದರೂ ಕೆಳಗೆ ಬಿದ್ದರೆ ನಮಗೆ ಪ್ರೊಟೆಕ್ಟ್ ಮಾಡ್ತದೆ. ಆದಮೇಲೆ ಇದು ನಮಗೆಲ್ಲ ಕರೆಕ್ಟ್ ಉಂಟಂತೆಲ್ಲ ನೋಡಬೇಕು. ಆದರೆ ಇದು ಹೆಲ್ಮೆಟಲ್ಲಿ ತುಂಬ ವಿಧದ ಹೆಲ್ಮೆಟ್ ಇರ್ತದೆ. ಇದು ಗ್ರೀನ್ ಹೆಲ್ಮೆಟ್ ಅಂತ. ನೆಕ್ಸ್ಟ್ ನಾವು ಬರುವಂಥದ್ದು ಗೋಗಲ್ಸಲ್ಲಿ. ಇದು ನಮಗೆ ಪ್ರೊಟೆಕ್ಟ್ ಮಾಡುವಂಥದ್ದು ಕೆಮಿಕಲ್ ಸ್ಪಿಲ್ಲೇಜ್ಗಾಗಿ. ಇದು ನಾವು ಹಾಕಬೇಕಾದ್ರೆ ಫುಲ್ಲು ನಮ್ಮ ಸೈಡಿಗೆ ಏನು ನಮಗೆ ಈಗ ಕೆಮಿಕಲ್ ಏನಾದರೂ ತಟ್ಟಿದ್ರೆ ನಮಗೆ ಪ್ರೊಟೆಕ್ಟ್ ಮಾಡ್ತದೆ. ಇದು ನಾವು ಫಸ್ಟಿಗೆ ನಾವು ಚೆಕ್ ಮಾಡಬೇಕು ಹಾಕೊಳ್ಳುವಾಗ ಯಾವುದಾದ್ರೂ ಕ್ರ್ಯಾಕ್ ಉಂಟಾ ಅಂತ, ಇಲ್ಲಾಂದರೆ ಏನಾದರೂ ಪ್ರಾಬ್ಲಮ್ ಉಂಟಾ ಗೋಗಲ್ಸಲ್ಲಿ ಫಸ್ಟ್ ಚೆಕ್ ಮಾಡಿ ಆಮೇಲೆ ನಾವು ಇದನ್ನು ಯೂಸ್ ಮಾಡಬೇಕು. ಗೋಗಲ್ಸಲ್ಲಿ ಮತ್ತೊಂದು ಗೋಗಲ್ಸ್ ಉಂಟು. ಇದು ಏನಂದರೆ ನಾವು ಈಗ ಕೆಲಸ ಮಾಡುವ ಕನ್ಸ್ಟ್ರಕ್ಷನ್ ಸೈಟಲ್ಲಿ ಅಥವಾ ಯಾವುದಾದ್ರೂ ವರ್ಕ್ ಸೈಟಲ್ಲಿ ನಾವು ಇದನ್ನು ಹಾಕುವಾಗ ಇದು ನಮಗೆ ಸೈಡಿಂದ ಧೂಳು ಅಥವಾ ಏನಾದರೂ ಗಾಳಿಯಲ್ಲಿ ಬರುವಂಥ ಎಂಥಾದರೂ ವಸ್ತುಗಳು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತದೆ. ಇದು ನೋಡಿ, ಈಗ ನೆಕ್ಸ್ಟ್ ನಾವು ಮಾಸ್ಕ್ ಅಂತ ತಗೊಂಡಿದ್ದೀವಿ. ಮಾಸ್ಕಲ್ಲಿ ನಮಗೆ ಈಗಾದರೆ ಕೆಮಿಕಲ್ ಸ್ಪಿಲ್ಲೇಜ್ ಅಂದರೆ ಈಗ ಯಾವುದಾದ್ರೂ ಇದೀಗ ನಾವು ಮಾಸ್ಕ್ ಅಂತ ತಗೊಂಡಿದ್ದೀವಿ. ಇದು ನಾವು ಕನ್ಸ್ಟ್ರಕ್ಷನ್ ಸೈಡಲ್ಲಿ ಇದು ಕೆಮಿಕಲ್ ಫ್ಯೂಮ್ಸನ್ನು ಕರೆಗಟ್ಟುತ್ತದೆ. ಇದು ಅಂದರೆ ಯಾವುದೇ ಫ್ಯೂಮ್ಸನ್ನು ಕೊಲೆಗೆ ಹೋಗಲಿಕ್ಕೆ ಬಿಡುವುದಿಲ್ಲ, ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತದೆ. ಇದು ಹೀಗಾದರೆ ಕಂಪನಿ ಸ್ಪೇಸಲ್ಲಿ ಆದರೂ ಅಷ್ಟೇ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತದೆ. ಯಾವುದೇ ಫ್ಯೂಮ್ಸ್ ಅಥವಾ ಯಾವುದೇ ವಸ್ತುವನ್ನು ನಮಗೆ ಪ್ರೊಟೆಕ್ಟ್ ಮಾಡಿ ಯಾವುದೇ ಒಳಗೆ ಬರುವ ಹಾಗೆ ನೋಡಿಕೊಳ್ಳುವುದಿಲ್ಲ. ಅದೇ ರೀತಿ ನೆಕ್ಸ್ಟ್ ಇದೆ ನಮಗೆ ಐಡೆಂಟಿಫೈ ಮಾಸ್ಕ್. ಇದು ನಮಗೆ ಪ್ರೊಟೆಕ್ಟ್ ಮಾಡ್ತದೆ, ಯಾವುದೇ ಫ್ಯೂಮ್ಸ್ ಅಥವಾ ಯಾವುದೇ ವಸ್ತುಗಳಲ್ಲಿ ನಮಗೆ ಪ್ರೊಟೆಕ್ಟ್ ಮಾಡ್ತದೆ. ಇದು 3mm ಇಂದ ಆಗಿರ್ತದೆ. ಇದು ನಾವು ಒಂದ್ಸತಿ ಯೂಸ್ ಮಾಡಿದಾದ್ಮೇಲೆ ಮತ್ತೊಂದು ಸತಿ ಯೂಸ್ ಮಾಡುವಾಗೆ ಇಲ್ಲ. ಅಂದರೆ ನಾವು ನೆಕ್ಸ್ಟ್ ಯೂಸ್ ಆ್ಯಂಡ್ ಥ್ರೋ ಅಂತ ಹೇಳ್ತೇವಲ್ಲ, ಆ ರೀತಿಯಲ್ಲಿ ನಾವು ಯೂಸ್ ಮಾಡ್ತೇವೆ ಇದನ್ನು. ನೆಕ್ಸ್ಟ್ ಬರುವಂಥದ್ದು ಇಯರ್ ಪ್ಲಗ್ಗಲ್ಲಿ ನಾವು ಈಗ ಕನ್ಸ್ಟ್ರಕ್ಷನ್ ಸೈಟಲ್ಲಿ ಹೋಗಿರ್ತೇವೆ, ಅಲ್ಲಿ ತುಂಬ ಸೌಂಡ್ಗಳಿರ್ತವೆ. ಅಂದರೆ ಈಗ ವಸ್ತುಗಳ ಮಿಷಿನದ್ದು ಸೌಂಡ್ ಆಗಿರ್ಬೋದು, ಯಾವುದಾದ್ರೂ ವಸ್ತುಗಳ ಸೌಂಡ್ ಆಗಿರ್ಬೋದು. ಇಯರ್ ಪ್ಲಗ್ ಅಂದರೆ ನಮಗೆ ಅದೇ ಸೌಂಡಿಂದ ನಮಗೆ ಪ್ರೊಟೆಕ್ಟ್ ಮಾಡ್ತದೆ. ಅದೇ ನಾವೀಗ ಔಟ್ ಸೈಡಲ್ಲಿ ಹೋಗಿದ್ರೆ ತುಂಬ ಸೌಂಡ್ಗಳಿರ್ತದೆ, ಅಂದರೆ ನಮಗೆ ಇಯರ್ಗೆ ನಮಗೆ ಪ್ರಾಬ್ಲಮ್ ಆಗ್ತದೆ. ಅದಕ್ಕಾಗಿ ನಾವು ಈ ಇಯರ್ ಮಫನ್ನು ನಾವು ಯೂಸ್ ಮಾಡ್ತೇವೆ. ಇದನ್ನು ನಾವು ಫಸ್ಟಿಗೆ ಯೂಸ್ ಮಾಡುವಾಗ ಇದನ್ನು ಕರೆಕ್ಟಾಗಿ ಪ್ರೆಸ್ ಮಾಡಿ ಆದಮೇಲೆ ನಾವು ಇಲ್ಲಿಂದ ಇದನ್ನು ಹಾಕಬೇಕು. ಆದಮೇಲೆ 1 ನಿಮಿಷ ತನಕ ನಾವು ಹೀಗೆ ಇಟ್ಕೊಳ್ಬೇಕು, ಯಾಕೆಂದರೆ ಅದು ಪುನಃ ಹೀಗೆ ಓಪನ್ ಆಗುವ ಹಾಗೆ. ಅದೇ ರೀತಿ ಅದೇ ರೀತಿ ನಾವು ಹೀಗೆ ಪ್ರೆಸ್ ಮಾಡಿ ಹೇಗೆ ಬೇಕು ನಮಗೆ ಅದೇ ರೀತಿಯಲ್ಲಿ ನಾವು ಹಾಕಿ 1 ನಿಮಿಷ ತನಕ ಹಾಗೆ ಇಟ್ಕೊಂಡು ಕರೆಕ್ಟ್ ಅದು ಹಾಕೋ ತನಕ ಬಿಟ್ಟು ಆದಮೇಲೆ ನಮಗೆ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಬರುವಂಥದ್ದು ನಮಗೆ ಗ್ಲೌಸಲ್ಲಿ ನಮಗೆ ತುಂಬ ರೀತಿಯಾದಂಥ ಗ್ಲೌಸ್ ಸಿಗ್ತದೆ. ಇಲ್ಲಾಂದರೆ ನಮಗೆ ವಸ್ತುಗಳನ್ನು ಯಾವುದು ವಸ್ತು ಆಗಿರ್ಬೋದು, ಆದ್ದರಿಂದ ನಮಗೆ ಕೈಗಳಿಗೆ ಇಂಜುರಿ ಆಗದಾಗಿ ನಮಗೆ ಪ್ರೊಟೆಕ್ಟ್ ಮಾಡ್ತದೆ. ಯಾವುದು ವಸ್ತು ಆಗಲಿ, ಈಗ ವೆಲ್ಡಿಂಗ್ ಆಗಲಿ ಯಾವುದೇ ವಸ್ತುಗಳಾಗಲಿ ಅದರಿಂದ ನಮಗೆ ಗ್ಲೌಸಲ್ಲಿ ನಮಗೆ ಪ್ರೊಟೆಕ್ಟ್ ಸಿಗ್ತದೆ. ನೆಕ್ಸ್ಟ್ ಬರುವಂಥದ್ದು ನಮಗೆ ವೆಲ್ಡಿಂಗ್ ಗ್ಲೌಸ್ ಅಂತ. ವೆಲ್ಡಿಂಗ್ ಗ್ಲೌಸಲ್ಲಿ ಅಂದರೆ ಈಗ ನಮಗೆ ವೆಲ್ಡಿಂಗ್ ಇರುವಾಗ ಸ್ಪಾರ್ಕ್ಸ್ ಎಲ್ಲ ಬರ್ತದೆ. ಸ್ಪಾರ್ಕ್ಸ್ ಬರುವಾಗ ಇದು ನಮಗೆ ಪ್ರೊಟೆಕ್ಟ್ ಮಾಡ್ತದೆ. ಅಂದರೆ ಇದರಲ್ಲಿ ತುಂಬ ರೀತಿಯ ಇದೆ. ಇದು ನಮಗೆ ಪ್ರೊಟೆಕ್ಟ್ ಮಾಡುವಾಗ ನಮ್ಮ ಕೈಗಳಿಗೆ ಯಾವುದೇ ಇಂಜುರಿ ಆಗಲಿಕ್ಕೆ ಬಿಡುವುದಿಲ್ಲ, ಏನೂ ಆಗಲಿಕ್ಕೆ ಬಿಡುವುದಿಲ್ಲ. ನಮಗೆ ಇದು ವೆಲ್ಡಿಂಗ್ ಮಾಡುವಾಗ ನಮಗೆ ತುಂಬ ಪ್ರೊಟೆಕ್ಟ್ ಮಾಡ್ತದೆ. ಅದೇ ರೀತಿ
ಅದೇ ರೀತಿ ನಮಗೆ ನೆಕ್ಸ್ಟ್ ಬರುವಂಥದ್ದು ಸೇಫ್ಟಿ ಶೂ ಆಗಿರ್ತದೆ. ಸೇಫ್ಟಿ ಶೂ ಅಂದರೆ ಈಗಾದರೆ ನಮಗೆ ಯಾವುದಾದ್ರೂ ಒಂದು ಭಾರವಾದ ವಸ್ತು ನಮಗೆ ಕಾಲ ಮೇಲೆ ಬಿದ್ದರೆ ನಮಗೆ ಸೇಫ್ಟಿ ಶೂ ನಮಗೆ ಪ್ರೊಟೆಕ್ಟ್ ಮಾಡ್ತದೆ. ಅಲ್ಲಂದರೆ ನಾವೀಗ ಚಪ್ಪಲು ಅಂದರೆ ಸ್ಯಾಂಡಲ್ಸ್ ಯಾವುದಾದ್ರೂ ಹಾಕಿದರೆ ನಮ್ಮ ವಸ್ತುಗಳು ಕಲ್ಲು ಅಥವಾ ಸ್ಪಾನರ್ ಯಾವುದಾದ್ರೂ ವಸ್ತುಗಳು ನಮ್ಮ ಕಾಲಿಗೆ ಬಿದ್ದರೆ ಅದು ನಮಗೆ ಇಂಜಿನ್ ಮಾಡ್ತದೆ. ಅದಕ್ಕಾಗಿ ನಾವು ಕನ್ಸ್ಟ್ರಕ್ಷನ್ ಸೈಟಲ್ಲಿ ಅದು ಯಾವುದೇ ಸೈಟಲ್ಲಿ ನಾವು ಮೊದಲು ನಾವು ಶೂ ಅನ್ನು ಹಾಕಿ ನಮ್ಮ ಕಾಲನ್ನು ಪ್ರೊಟೆಕ್ಟ್ ಮಾಡ್ತೇವೆ. ಓಕೆ, ಥ್ಯಾಂಕ್ ಯು.